ನಾನು ನಿಮ್ಮ ಮಲ್ಲಿಕಾರ್ಜುನ್, ಬೇಸಾಯ ತಜ್ಞ, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ, ದಾವಣಗೆರೆ. ನನ್ನ ಯೂಟ್ಯೂಬ್ ಚಾನಲ್ ಮಲ್ಲಿಕಾರ್ಜುನ ಅಗ್ರೋನಾಮಿಸ್ಟ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಗೆ ಯಾವ್ದಾರ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಇಂಥ ಮಾಹಿತಿ ಬೇಕು ಅಂತ ಕೇಳ್ಕೊಳ್ಬೋದು. ಈ ಸಂಚಿಕೆಯ ವಿಡಿಯೋವನ್ನು ಇತರ ರೈತರೊಂದಿಗೆ ಹಂಚಿಕೊಳ್ಳಿ. ಇವು ಪಾಲಿಥೆಕಸ್ ಅಂದರೆ ಇವು ಬರೀ ಒಂದೇ ಗಿಡದ ಮೇಲೆ ಆಹಾರವಾಗಿ ಅವಲಂಬಿತವಾಗಿರೋದಿಲ್ಲ, ಬೇರೆ ಅನೇಕ ಗಿಡಗಳ ಮೇಲೆ ಅವಲಂಬಿತವಾಗಿರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನಪ್ಪ ಅಂದರೆ ಇವು ತಿಂತಕ್ಕಂಥದ್ದು ಈ ಗ್ರಾಸ್, ಅಂದರೆ ಏನು ಹುಲ್ಲು ಅಂತ ಕರಿತೀವೋ, ಹುಲ್ಲು ಜಾತಿ ಸಂಬಂಧಪಟ್ಟದ್ದು. ಈ ಹುಲ್ಲು ಏನಿದೆ ಇಲ್ಲಿದ್ದು ಈ ರೀತಿ ಹುಲ್ಲು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಅದು ಹುಲ್ಲು ಮೇಲೆ ಅವಲಂಬಿತವಾಗಿರುತ್ತೆ. ಈ ತಾಕುಯಲ್ಲಿ ಸ್ಪೆಷಲ್ ಏನಾಗಿದೆ ಅಂತಂದರೆ ಅವರು ಅಡಿಕೆ ತೋಟದಲ್ಲಿ ಕಳೆ ನಿವಾರಣೆಗೋಸ್ಕರ ಒಂದು ಕಳೆನಾಶಕವನ್ನು ಸಿಂಪಡಣೆ ಮಾಡಿದ್ದಾರೆ. ಸೊ ಕಳೆನಾಶಕ ಸಿಂಪಡಣೆ ಮಾಡಿದ ನಂತರ ಅದಕ್ಕೆ ಆಹಾರ ಸಿಗದೇ ಇದ್ದ ಸಂದರ್ಭದಲ್ಲಿ ಅದೇ ಮಾಡಿಕೆ ಅಂದರೆ ಬನಾನದ ಮೇಲೆ, ಬಾಳೆ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲೇ ನೋಡ್ಬೋದು ನೀವು, ಬಾಳೆ ಮೇಲೆ ಎಲ್ಲ ಏನೋ ಅದು ಸ್ಕೆಲ್ಟನೇಷನ್ ಆಗಿದೆ ಮತ್ತು ತಿಂತಕ್ಕಂಥ ರಂಧ್ರಗಳಾಗಿದ್ದಾವೆ. ಅದೆಲ್ಲದೂ ಕೂಡ ಈ ಒಂದು ಬಸವನ ಹುಳಿಯಿಂದ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ಕಳೆನಾಶಕನ ನಿರ್ವಹಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಕೀಟಗಳನ್ನು ನಾವು ನಮ್ಮ ಬೆಳೆಗಳಿಗೆ ನಾವು ಬಿಟ್ಕೊಂಡಾಗುತ್ತೆ. ಅದಕ್ಕೋಸ್ಕರ ಇರ್ತಕ್ಕಂಥದ್ದು ಅಡಿಕೆ ತೋಟದ ಯಾವತ್ತೂ ಕೂಡ ಆಟದ ಮೈದಾನ ಥರ ಇರೋಂಥ ಅವಶ್ಯಕತೆ ಇಲ್ಲ. ಸೊ ಅದರಲ್ಲಿ ಕಳೆ ಇದ್ದರೂ ಕೂಡ ಯಾವುದೇ ರೀತಿಯಾದ ಸಮಸ್ಯೆ ಇದೆ. ಕಳೆ ಇರೋದ್ರಿಂದ ಈ ಬಸವನ ಹುಳುಗಳು ಕೂಡ ಕಳೆ ಮೇಲೆ ತಿಂದು ಅವು ಅವಲಂಬಿತವಾಗಿರ್ತವೆ. ಜೊತೆಗೆ ಅಳಿಲು ಕಟ್ಟ ಕೂಡ ಅಂತ ಹೇಳ್ತಿರ್ತಾರೆ. ಅಳಿಲು ಕೂಡ ಸಾಮಾನ್ಯವಾಗಿ ಎಲ್ಲಿ ಕಳೆ ಜಾಸ್ತಿ ಇರುತ್ತೆ ಅಲ್ಲಿ ಬರೋದಿಲ್ಲ. ಕಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಮತ್ತು ಅಳಿಲಿನ ಒಂದು ಬಾಧೆ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಅಡಿಕೆಯಲ್ಲಿ ಸ್ಪೆಷಲಿಯಾಗಿ ಒಂದು ಈ ಫಸ್ಲು ಬಿಡ್ತಕ್ಕಂಥ ತೋಟದಲ್ಲಿ ನಮಗೆ ಕ್ಲೀನಾಗಿ ಇರಬೇಕು ಅಂತ ಅವಶ್ಯಕತೆ ಇಲ್ಲ. ಕಂಟಿನ್ಯೂಸ್ಸಾಗಿ ಮಳೆ ಹಿಡ್ಕೊಳುತ್ತಲ್ಲ, ಮಳೆ ಹಿಡ್ಕೊಂಡಾಗ ಇವುಗಳಿಗೆ ಜಾಸ್ತಿ ಪಾಪ್ಯುಲೇಷನ್ ಆಗ್ತವೆ. ಯಾಕಪ್ಪ ಅಂತಂದರೆ ಇವೆಲ್ಲ ಒಂಥರ ಸಾಫ್ಟ್ ಬಾಡಿ ಇವು, ಒಂಥರ ಮುಟ್ಟಿದ್ರೆ ನೋಡಿ ಸಾಕತ್ತು ಮೆದುವಾಗಿರ್ತವಲ್ಲ. ಬಿಸಿಲಿದ್ದಾಗ ಬಿಸಿಲು ನೋಡ್ತಾ ತಡೆಯಲ್ಲಿ ಇವು. ಈ ಕ್ಲೌಡಿ ವೆದರು ಮತ್ತು ಮಳೆ ಮುಚ್ಕೊಳ್ಳೋದು ಮತ್ತು ತುಂತುರು ಮಳೆ ಆಗ್ತಿರುತ್ತಲ್ಲ ಅವಾಗ ಜಾಸ್ತಿ ಬರ್ತಾ ಇರ್ತವೆ. ಇವೇ ಮಾಡ್ತಾವಪ್ಪ ಅಂತಂದರೆ ಸಸಿ ಗಿಡಗಳಲ್ಲಿ ಸಸಿ ಅಡಿಕೆ ತೋಟ ಹಾಕಿರ್ತೀವಲ್ಲ, ಇಲ್ಲಿ ಬಾರ್ಕಲ್ಲಿ ಬುಡನ ತಿಂದು ಒಂಥರ ಮಚ್ಚೆ ಥರ ಮಾಡಿರ್ತವೆ. ಇಂಥದ್ದು ತಿನ್ನೋದಕ್ಕೆ ಹೋಗೋದಿಲ್ಲ, ಆಡಿರುತ್ತಲ್ಲ ಇವನು ತಿನ್ನೋದಿಲ್ಲ. ಕೆಲವೊಂದು ಟೈಮು ಈ ಗಿಡದ ತುದಿ ಎಲ್ಲ ತಿಂತವೆ. ಇದಕ್ಕೆ ಈ ಬೆಳಗ್ಗೆ ಹೊತ್ತು ಮಾಡ್ತಪ್ಪ ಅಂದರೆ ಸದೆ ಇರುತ್ತಲ್ಲ, ಸದೆ ಕೆಳಗಡೆ ಓದ್ಕೊಂಡಿರ್ತವೆ. ಸ್ವಲ್ಪ ಈ ಬಿಸಿಲು ಕಡಿಮೆ ಆದಂಗೆ ಹೊರ ಬಂದು ಗಿಡದಲ್ಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದಕ್ಕೆ ನಾನು ಹೇಳಿದ್ದು ಸಾಯಂಕಾಲ ಆದಮೇಲೆ ಒಂದು ಟೈಮ್ ನೋಡಿದರೆ ಅದು ಬಾಳೆದು ಕೂಡ ತಿಂದಿದೆಯಲ್ಲ, ಸ್ವಲ್ಪ ಅದ್ರದ್ದು ಕೂಡ ಸಿಂಟಮ್ಸ್ ಐತೆ, ಲಕ್ಷಣಗಳದಾವೆ. ಹಂಗೆ ಅದನ್ನು ನೋಡಿದರೆ ಒಂದು ಟೈಮ್ ಸ್ಪ್ರೇ ಹೇಳ್ತೀನಲ್ಲ ಅದು ಮಾಡ್ಕೊಬೋದು. ಇದು ಜಾಸ್ತಿ ಆದರೆ ಮೆಟಾಲ್ಡಿಯೇಡ್ ಅಂತ ಬರುತ್ತೆ, ಒಂದು ಸ್ನೇಲ್ ಕಿಲ್ ಅಂತಂದು, ಒಂಥರ ಪೇಣಿ ಥರ. ಈಗ ಆಕಳುಗಳಿಗೆಲ್ಲ ಪೇಣಿ ಕೊಡ್ತೀವಲ್ಲ ಆ ರೀತಿ ಇದೆ. ಒಂದು ಎಕರೆಗೆ ಒಂದು 2 kg ಅಷ್ಟು ಪೇಣಿನ ಅಲ್ಲಿ ಇವು ಯೂಶಲಿ ಇರ್ತಕ್ಕಂಥದ್ದು ಈ ಸದೆ ಇದ್ದಾಗ ಕಾಲ್ದಾರಿ ಇಂಥ ಕಡೆ ಜಾಸ್ತಿ ಇವು. ಅವನ್ನ ಉಗ್ಗಿದ್ರೆ ಪೇಣಿನ ತಿಂದು ಒಂಥರ ವಿಷಪಾಷಾಣ ಇತ್ತಂಗೆ ಸಾಯ್ತವೆ. ಇದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಈ ಸದೆ ಇಲ್ದಂಗೆ ನೋಡ್ಕೊಬೇಕು, ಅದು ಒಂದು. ಆಮೇಲಿಂದ ಮೆಟಾಲ್ಡಿಯೇಡ್ ಹಾಕ್ಬೋದು. ಮತ್ತು ಇಲುಗಳಿಗೆ ಹೆಂಗೆ ವಿಷಪಾಷಾಣ ಮಾಡ್ಕೊತೀವಲ್ಲ ಹಂಗೆ ಇದಕ್ಕೂ ಮಾಡ್ಕೊಬೋದು. ಒಂದು 4 kg ಬೆಲ್ಲಕ್ಕೆ 4 kg ಬೆಲ್ಲದ ಜೊತೆಗೆ ಒಂದು 50 kg ಗೋಧಿ ತೌಡು ಅಥವಾ ಜೋಳದ ತೌಡು ಮಿಕ್ಸ್ ಮಾಡ್ಕೊಂಡು ಒಂದು 250 ml ಮೊನೊಕೊಟೋಪಾಸ್ ಮಿಕ್ಸ್ ಮಾಡಿ 4 kg ಬೆಲ್ಲ, ಒಂದು 50 kg ಗೋಧಿ ತೌಡು ಅಥವಾ ಅಕ್ಕಿದು ಜೋಳದ ತೌಡು, ಅದ್ರ ಜೊತೆಗೆ 250 ml ಮೊನೊಕೊಟೋಪಾಸ್ ಇವು ಮಿಕ್ಸ್ ಮಾಡಿ ಇಟ್ಕೊಂಡು ಸೊ ಒಂದು 2 ದಿವಸ ಬಿಡ್ಬೇಕು. ಅದನ್ನ ಒಂದು ಯಾವ್ದಾರ ಒಂದು ಪಾತ್ರೆಗೆ ಮಿಕ್ಸ್ ಮಾಡಿ ಇಡಬೇಕು. ಅದಾದಮೇಲೆ ಅಲ್ಲಿಂದ ತಗೊಂಡು ಒಂದು ಎಕರೆಗೆ ಅಲ್ಲೆಲ್ಲೇ ವಿಷಪಾಷಾಣ ಹಾಕಿರೋ ತಿಂದು ಸತ್ತೋಗ್ತವೆ. ಹಂಗೂ ಕೂಡ ಮಾಡ್ಬೋದು. ಸೊ ಹಿಂಗಿದಾವೆ. ಇದೇನಪ್ಪ ಅಂದರೆ ಇದು ಏನು ಕೊಳಿತಾ ಇರುತ್ತಲ್ಲ, ಈ ಪಪ್ಪಾಯ ಆಗಿರ್ಬೋದು ಅಂಥ ಹಣ್ಣು ಹಾಕಿದ್ರು ಕೂಡ ಅವಕ್ಕೂ ಕೂಡ ಅಟ್ರಾಕ್ಟ್ ಆಗಿ ಬರುತ್ತೆ. ಸೊ ಹಿಂಗೆ ಒಂದು ಎಕರೆಯಲ್ಲಿ ಒಂದು 8-10 ಕಡೆ ಗೋಣಿಚೀಲ ಬರ್ತವಲ್ಲ, ಗೋಣಿಚೀಲ ನೀರಲ್ಲಿ ನೆನೆ ಹಾಕಿ ಅಲ್ಲಲ್ಲಿಟ್ಟರೆ ಅದು ತೇವಾಂಶ ಇರುತ್ತಲ್ಲ, ಗೋಣಿಚೀಲ ಕೆಳಗಡೆ ಬಂದು ಹೊತ್ಕೊಂಡ್ಬರ್ತವೆ ಬಿಸಿಲಿದ್ದಾಗ. ಆ ಗೋಣಿಚೀಲ ಎತ್ತಿ ಇವನ್ನ ಬಿಸಿಲು ಯಾವುದಾದ್ರೂ ಒಂದು ಉಪ್ಪಿನ ದ್ರಾವಣದಾಗ ಸೋಪಿಂಗ್ ಪೌಡರ್ ಹಾಕಿದ್ರೆ ಸತ್ತೋಗ್ಬಿಡ್ತಾವೆ ಅಷ್ಟೇ. ಸೊ ಹಂಗೆ ಒಂದು 4-5 ಥರ ಇದು ಮಾಡಿದರೆ ಇದು ಸತ್ತೋಯ್ತು. ಇದು ಮೇಜರ್ ಏನು ಗಿಡ ಸತ್ತೋಗೋಂಥ ಪ್ರಾಬ್ಲಮ್ ಅಲ್ಲ, ಬಟ್ ಬೆಳವಣಿಗೆ ಕುಂಠಿತ ಮಾಡುತ್ತೆ. ಈಗ ಎಲೆ ತಿನ್ನೋದು, ಆಮೇಲೆ ಸುಳಿ ತಿನ್ನೋದು, ಆಮೇಲೆ ಒಂದು ಟೈಮ್ ಏನು ಮಾಡಪ್ಪ ಅಂದರೆ ಹಿಂಗಾರ ಇರುತ್ತಲ್ಲ, ಹಿಂಗಾರ ಒಳಗಡೆ ಬೆಳೀತಿದ್ದಕ್ಕಲೇ ಹಿಂಗಡಿಂದ ಹೋಲ್ ಮಾಡಿಬಿಡ್ತದೆ, ಹಿಂಗಾರಕ್ಕೆ ಹೋಗ್ಬಿಡುತ್ತೆ. ಸೊ ಅಂಥವು ಬೆಳೆಯೋಂಥ ಚಿಗುರು ಪಾಟ್ ಏನಿರುತ್ತಲ್ಲ ಅಂಥ ಜಾಸ್ತಿ ತಿನ್ನುತ್ತೆ ಅಷ್ಟೇ. ಇದು ಆರ್ಡೇನು ಜಾಸ್ತಿ ತಿನ್ನಲ್ಲ. ಈಗೇನು ಬೆಳೆ ಇಲ್ದಂಥ ಟೈಮಲ್ಲಿ ಈ ಬೇಸಿಕಲಿ ಕಳೆ ಬರುತ್ತಲ್ಲ, ಕಳೆ ಮೇಲೆ ತಿಂದು ಬದುಕಂಥದ್ದು. ಬಟ್ ಇವಾಗ ಸ್ವಲ್ಪ ಬೆಳೆಗೂ ತಿನ್ನುತ್ತೆ ಅಷ್ಟೇ, ಜಾಸ್ತಿ ಪಾಪ್ಯುಲೇಷನ್ ಆದಾಗ ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ. ಲೈಫ್ ಸೈಕಲ್ ಬಂದುಬಿಟ್ಟು ಸರ್, ಒಂದು ಏನು ಶಂಕುಳು ಬರುತ್ತಲ್ಲ, ಸೊ ಇದು ಸುಮಾರು 400ರಿಂದ 500ವರೆಗೆ ಮೊಟ್ಟೆ ಇಡುತ್ತೆ. ಸೊ ಒಂದು ಟೈಮ್ ಬಂದಿದ್ದು ಅಪ್ ಟು 6 monthsವರೆಗೆ ಇರುತ್ತೆ ಸರ್. ಇದೆಲ್ಲ ಡ್ಯೂರೇಷನ್ ತಗೊಂಡ್ಬಿಟ್ಟು 6 month ಮೇಲೆ ಅಪ್ ಟು 1 yearವರೆಗೂ ಕೂಡ ಮತ್ತಿರುತ್ತೆ. 1 year and more ಬೇರೆ ಥರ ಲೈಫ್ ಸೈಕಲ್ ಇದೆ ಸರ್. ಇಲ್ಲಿ ಭಾಳ ಕಡಿಮೆ ಸಾಫ್ಟ್ ಬಾಡಿಡ್ ಇನ್ಸೆಕ್ಟ್ಸ್ ಎಲ್ಲ ಒಂದು ಮೃದು ಇರ್ತಾವಲ್ಲ, ಸೊ ಹಂಗಾಗಿ ಹೊರಗೆ ಬರೋಕ್ಕೆ ಅವು ಬಿಸಿಲು ತಡೆಯೋದಿಲ್ಲ ಇವು. ಏನಪ್ಪ ಅಂದರೆ ಮಳೆಗಾಲದಲ್ಲಿ ಹಿಂಗೆ ಮೋಡ ಕೌಕಂದು ವಾತಾವರಣ ಇರುತ್ತಲ್ಲ ಅವಾಗ ಜಾಸ್ತಿ ಇರ್ತವೆ ಅಷ್ಟೇ. ಮೋಡ ಥರ ಇರ್ತಾವಲ್ಲ ಅದಕ್ಕೆ ಬಸವನ ಹುಳ ಅಂತ ಕರೀತಾರೆ ಅಷ್ಟೇ. ಶಂಭುಕ ಹುಳ, ಸಿಂಬಳ ಹುಳ ಅಂದರೆ ಇದರಲ್ಲಿ ಇದು ಸ್ನೈಲ್ ಸರ್. ಇದು
ಅಂದರೆ ಈ ಶಂಕು ಇರುತ್ತಲ್ಲ, ದಿಸ್ ಇಸ್ ಕಾಲ್ಡ್ ಸ್ನೈಲ್, ಸ್ಲಗ್ ಅಂತ ಕರೀತಾರೆ, ಇನ್ನು ಸಿಂಬಳದುಳ ಅಂತಂದು. ಅದಕ್ಕೆ ಈ ಶಂಕು ಇರುತ್ತಲ್ಲ ಇದಿರೋದಿಲ್ಲ. ಬಟ್ ಮೋಡ್ ಆಫ್ ಫೀಡಿಂಗು ಮತ್ತು ಅದು ತಿಂತಕ್ಕಂಥದ್ದೆಲ್ಲ ಮ್ಯಾನೇಜ್ಮೆಂಟ್ ಇನ್ಕ್ಲೂಡಿಂಗ್ ಅದು ಬಿಹೇವಿಯರು ಮತ್ತು ಮ್ಯಾನೇಜ್ಮೆಂಟ್ ಎಲ್ಲ ಸೇಮೇ. ಅದರಲ್ಲಿ ಇದು ಸ್ನೈಲು, ಅದು ಸ್ಲಗ್ ಅಂದರೆ ವಿತೌಟ್ ದಿ ಶೆಲ್. ಓಕೆ. ಬಾಳೆ ಸ್ಕಿಪ್ಪರು ಕೊಟ್ಟಿದ್ರಲ್ಲ. ಸೊ ಇದ್ರದ್ದು ಲಕ್ಷಣ ಏನಪ್ಪ ಅಂತಂದರೆ, ಬಾಳೆನ ಅಂಚಿನಿಂದ ತುದಿನ ಕಟ್ ಮಾಡಿಬಿಟ್ಟು ಈ ರೀತಿ ಸುರುಳಿ ಥರ ಸುತ್ಕೊಂಡಿರುತ್ತೆ. ಇಲ್ಲೆಲ್ಲ ನೋಡ್ಬೋದು ನೀವು, ಇಲ್ಲೆಲ್ಲ ಇಲ್ಲಿ ಇದಾಗಿದೆಯಲ್ಲ, ಇವೆಲ್ಲವೂ ಕೂಡ ಇದ್ರೊಳಗಡೆ ಎಲ್ಲದೂ ಕೂಡ ಈ ರೀತಿ ಮಾಡ್ಕೊಂಡಿರುತ್ತೆ, ಗೂಡು ಥರ ಮಾಡ್ಕೊಂಡು ಒಳಗಡೆ ತಿಂತಾ ಇರುತ್ತದೆ. ಸೊ ತಿಂತಾ ಇದ್ದೇನಪ್ಪ, ಎಳೆ ಒಂಥರ ಟಿಪಿಕಲಿ ಕತ್ತರಿಸಿದಂಗೆ ಹಾಕಿರುತ್ತೆ. ಸೊ ಇದಕ್ಕೆ ಕ್ಲೋರೋಪರಿಪಾಸ್ ಪ್ಲಸ್ ಸೈಪರ್ಮೆಥ್ರಿನನ್ನು 2 ml per liter ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಇದನ್ನ ಮ್ಯಾನೇಜ್ ಮಾಡ್ಬೋದು, ನಿಯಂತ್ರಣ ಮಾಡ್ಬೋದು. ಅದೇ ಏರಿ ಕ್ಯಾಟರ್ಪಿಲ್ಲರ್ಸ್, ಏನು ಈ ಕಂಬಳಿ ಹುಳ ಮತ್ತು ಏನು ಕೋರಿ ಹುಳ ಅಂತ ಕರಿತೀವಲ್ಲ, ಅವು ಕೂಡ ಈ ಎಲೆ ಹಿಂಭಾಗದಲ್ಲಿ ಗುಂಪಾಗಿದ್ದು ಎಲೆ ತಿಂತಾ ಇರ್ತವೆ. ಸೊ ಆ ರೀತಿ ಏನಾದರೂ ಲಕ್ಷಣಗಳು ಕಂಡು ಬಂದರೆ, ಏನು ಇದು ಕ್ಲೋರೋ ಮತ್ತು ಸೈಪರ್ಮೆಥ್ರಿನ್ ಅಂತ ಏನು ಹೇಳಿದ ಆ ಒಂದು ಕೆಮಿಕಲ್ನೇ ಸಿಂಪಡಣೆ ಮಾಡೋದ್ರಿಂದ ನಿಯಂತ್ರಣ ಮಾಡ್ಬೋದು, ಹತೋಟಿ ಮಾಡ್ಬೋದು. ಇವೆರಡು ಅದು ಮಾಮೂಲಿ ಚೀಲ ಹುಳ ಅಥವಾ ಬ್ಯಾಗ್ವರ್ಮ್ ಅಂತ ಕರೀತಾರೆ. ಸೊ ಇದೇನಪ್ಪ ಅಂತಂದರೆ, ಎಲೆಯ ಚೀಲ ಹುಳ ಯಾಕೆ ಕರಿತೀವಿ ಅಂತಂದರೆ, ಅದು ಮಾಡಿರೋದು ಇರೋದೇ ಒಂಥರ ಚೀಲ ಇದ್ದಂಗೆ ಇರುತ್ತೆ. ಅಂದರೆ ಏನು ಈ ನಮ್ಮ ಗಿಡದ್ದು ಪಾರ್ಟ್ ಬರುತ್ತವೆ, ಸಣ್ಣ ಸಣ್ಣ ಕಡ್ಡಿ ಅಂತವನ್ನ ಕಟ್ಕೊಂಡ್ಬಿಟ್ಟು ಗೂಡು ಮಾಡ್ಕೊಂಡಿರುತ್ತೆ. ಸೊ ಒಳಗಡೆ ಹುಳ ಇರುತ್ತೆ. ಸೊ ಇದು ಕೂಡ ಏನಪ್ಪ ಅಂತಂದರೆ, ಎಲೆ ಹಿಂಭಾಗದಲ್ಲಿ ಹೋಗಿ ಒಂಥರ ಅದು ಕಂಡ್ಕೊಂಡು ಎಲೆ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡಿಸ್ಟರ್ಬ್ ಆದಾಗ ಮತ್ತೆ ಗೂಡು ಒಳಗೆ ಹಂಗೆ ಹಿಂದೆ ಕಡೆ ಹೋಗ್ಬಿಡುತ್ತೆ. ಈ ರೀತಿ ಅದಕ್ಕೆ ಬ್ಯಾಗ್ವರ್ಮ್ ಅಂತ ಯಾಕೆ ಕರೀತಾರೆ ಅಂದರೆ, ಅದು ಇರೋದೇ ಒಂಥರ ಚೀಲದ ಥರ ಇರುತ್ತೆ. ಈ ಸ್ವಲ್ಪ ಇದೇನೋ ಒಂಥರ ಸೆದೆ ಅಂತ ಇರುತ್ತಲ್ಲ, ಇದು ಕಾಣುತ್ತೆ, ಇದ್ರೊಳಗಡೆ ಹುಳ ಇರುತ್ತೆ. ಸೊ ಇದಕ್ಕೆ ಬ್ಯಾಗ್ವರ್ಮ್ ಅಂತ ಕರೀತಾರೆ ನೋಡ್ರಿ. ಇದರಲ್ಲಿ ಅಂದರೆ ಒಂದು ಕಣ್ ಅಷ್ಟೇ ಸ್ಪ್ರೇ ಮಾಡ್ಬೇಕು ಅಂತ ಏನಿಲ್ಲ. ಯೂಶಲಿ ಏನಪ್ಪ ಅಂತಂದರೆ, ಇವು ಬರೀ ಅಡಿಕೆ ಗಿಡದ ಅಲ್ದೇ ಬೇರೆ ಬೇರೆ ಕಳೆ ಅಂತ ಹೋದಲ್ಲ, ಅವನು ಕೂಡ ತಿಂದು ಬದುಕ್ತವೆ. ಒಟ್ಟು ಏನಾರ ಒಂದು ಸೂಟಬಲ್ ಕಂಡೀಷನ್ ಇದ್ದಾಗ ಈ ಕಡೆಗೆ ಶಿಫ್ಟ್ ಆಗ್ತಾವೆ, ಆ ರೀತಿ ಅಷ್ಟೇ. ಇದು ಬಾಳೆಯಲ್ಲಿ ಎಲೆ ತಿಂತಕ್ಕಂಥ ಹುಳ ಅಂದರೆ ಏನು ಸ್ಪೊಡಾಪ್ಟರ್ ಅಂತ ಕರಿತೀವಿ. ಸೊ ಈ ಸ್ಪೀಷೀಸ್ ಹುಳನೂ ಕೂಡ ಸಾಮಾನ್ಯ ಕಂಡುಬರುತ್ತೆ. ಇದ್ರದ್ದು ಏನಪ್ಪ ಅಂತಂದರೆ, ಈಗ ಎಳೆ ಕೆಳಭಾಗದಲ್ಲಿ ನೋಡ್ಬೋದು ವೆಬ್ಬಿಂಗ್, ಅಂದರೆ ಈ ರೀತಿ ಗುಂಪಾಗಿ ಇರ್ತವೆ. ಇವಕ್ಕೆ ಏರಿ ಕ್ಯಾಟರ್ಪಿಲ್ಲರ್ಸ್ ಅಂತಲೂ ಕೂಡ ಈ ರೀತಿ ಡ್ಯಾಮೇಜ್ ಮಾಡುತ್ತವೆ. ಏನು ನಾವು ಈ BHC ಬಿಹಾರ್ ಏರಿ ಕ್ಯಾಟರ್ಪಿಲ್ಲರ್ ಅಂತ ಕರಿತೀವಿ. ಸೊ ಈ ರೀತಿಯ ಏನು ಈ ಕ್ಯಾಟರ್ಪಿಲ್ಲರ್ಸು ಈ ರೀತಿ ವೆಬ್ಬಿಂಗ್ ಮಾಡಿಬಿಟ್ಟು ಎಲೆ ಹಿಂಭಾಗದಲ್ಲಿ ಫೀಡ್ ಮಾಡ್ತಾ ಇರುತ್ತೆ. ಎಲೆ ಹಿಂಭಾಗದಿಂದ ಅದು ತಿಂದಿರೋದ್ರಿಂದ ಈಗ ಎಲೆ ಈ ಕಡೆ ಹೊರಭಾಗ ನೋಡಿದಾಗ ಸ್ಕೆಲೆಟನೈಸೇಷನ್ ಅಂತ ಕರಿತೀವಿ. ಅಂದರೆ ಏನು ಹಸಿರಿರುತ್ತೆ ಈ ಭಾಗ ಎಲ್ಲ ಹೋಗ್ಬಿಟ್ಟು ಎಲ್ಲ ಒಣಗಿದ ರೀತಿಯಲ್ಲಿ ಆಗ್ತಾ ಇರುತ್ತೆ. ಸೊ ಈ ರೀತಿ ಸಿಂಪ್ಟಮ್ಸ್ ಬರ್ತಕ್ಕಂಥದ್ದು ಈ ಎಲೆ ತಿನ್ನೋ ಹುಳ ಅಥವಾ ಏನು ಈ ಏರಿ ಕ್ಯಾಟರ್ಪಿಲ್ಲರ್ಸ್ ಅಥವಾ ಬಿಹಾರಿ ಏರಿ ಕ್ಯಾಟರ್ಪಿಲ್ಲರ್ಸ್ ಅಂತ ಕರಿತೀವಿ. ಈ ರೀತಿ ಹುಳುಗಳ ಸಿಂಪ್ಟಮ್ಸು ಇವು ಸಾಮಾನ್ಯವಾಗಿ ಒಂದೊಂದಿರೋದು ಕಡಿಮೆ. ಇವೆಲ್ಲ ಏನಪ್ಪ ಅಂದರೆ ಗುಂಪಾಗಿ ಒಂದು ಕಡೆ ಇದ್ದು ಅಲ್ಲಿ ಫೀಡಿಂಗ್ ಒಂದು ಕಡೆಯಿಂದ ಮಾಡ್ಕೊಳ್ತಾ ಹೋಗ್ತೇವೆ. ಸೊ ಹಂಗಾಗಿ ಎಲೆ ನೋಡ್ಬೋದು ಎಷ್ಟು ಡ್ಯಾಮೇಜ್ ಆಗಿದೆ ಅಂತಂದು. ಸೊ ಈ ರೀತಿಯ ಲಕ್ಷಣಗಳು ಕೂಡ ಈ ಎಲೆ ತಿನ್ನೋ ಹುಳುಗಳಿಂದ ಆಗ್ತಾ ಇರ್ತದೆ. ಈ ಸಂಚಿಕೆಯಲ್ಲಿ ಏನು ಶಂಕು ಹುಳುವಿನ ಡ್ಯಾಮೇಜ್ ಅಂದರೆ ಯಾವ ಮಟ್ಟಿಗೆ ಡ್ಯಾಮೇಜ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಅವಿನಾಶ್ ಅವರು ಒದಗಿಸಿದ್ದಾರೆ. ನಿರ್ವಹಣಾ ಕ್ರಮಗಳನ್ನ ರೈತರು ಅನುಸರಿಸಬೇಕು. ತೆಂಗಿನ ತೋಟಗಳಲ್ಲಿ ಅಡಿಕೆಯನ್ನು ಮಾಡಿದಾಗ ಸ್ವಲ್ಪ ಅಣಬೆಯ ರೋಗ ಹೆಚ್ಚಾಗಿರುತ್ತೆ.